ಹಾಯ್ ಎವ್ರಿವನ್. ನಾನು ಇವತ್ತು ಹೇಳಲಿಕ್ಕೆ ಬಂದಿರೋ ವಿಚಾರ ಅಪ್ಡೇಟ್ ಆಗಿಲ್ಲ ಅಂದರೆ ಔಟ್ಡೇಟ್ ಆಗ್ತೀರ ಅಂತ. ನೀವು ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರಲಿ, ಇವರಿನ ಅಗ್ರಿಕಲ್ಚರಿಸ್ಟ್, ಇವರೇ ಬಿಸ್ನೆಸ್ ಮ್ಯಾನ್, ಇವರೇ ಎಂಪ್ಲಾಯ್, ಯಾವುದೇ ಆಗಿರಿ, ಯಾವುದೇ ವಿಚಾರದಲ್ಲಿ ಕಾಲಕ್ಕೆ ತಕ್ಕನಾಗಿ ನಾವು ನವನವೀನ ತಂತ್ರಜ್ಞಾನಗಳಿರ್ಬೋದು ಅಥವಾ ನಮ್ಮ ಕಾರ್ಯಕ್ಷೇತ್ರದಲ್ಲಾದಂತಹ ಬದಲಾವಣೆಗಳನ್ನು ನಾವು ಗಮನಿಸಿ ಅದಕ್ಕೆ ತಕ್ಕಾಗಿ ನಾವು ಅಪ್ಡೇಟ್ ಆಗಲಿಲ್ಲ ಅಂತ ಹೇಳಿದರೆ ನಾವು ಈ ಒಂದು ಉದ್ಯೋಗ ಅಥವಾ ವ್ಯಾಪಾರ ಕ್ಷೇತ್ರದಿಂದ ಔಟ್ಡೇಟ್ ಆಗ್ತೀವಿ. ಇದಕ್ಕೆ ನಾನೊಂದು ಚಿಕ್ಕ ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಒಂದು ಊರಲ್ಲಿ ಒಬ್ಬ ಅಂಗವಿಕಲ ವ್ಯಕ್ತಿ ಒಂದು ಹಿಂದೆಲ್ಲ ಕುಲುಮೆ ಮನೆ ಅಂತ ಹೇಳ್ತಾ ಇದ್ರು. ಕುಲುಮೆ ಮನೆಯನ್ನು ನಡೆಸ್ತಾ ಒಂದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಕಾರ್ಯವನ್ನು ಕೈಗೊಳ್ತಾ ಇರ್ತಾನೆ. ಆವಾಗ ಅವನ ವ್ಯಾಪಾರ ತುಂಬ ಚೆನ್ನಾಗಿ ನಡೆದಿದೆ, ಒಂದು ಸುಖಿ ಕುಟುಂಬ ತುಂಬ ಚೆನ್ನಾಗಿ ನಡೀತಾ ಇರ್ತದೆ. ಹಾಗೆ ಮುಂದುವರೆದು ಈಗ ನವನವೀನ ಮಾದರಿಯ ಟ್ರ್ಯಾಕ್ಟರ್ಗಳು ಆವಿಷ್ಕಾರವಾಗಿ ಈಗ ವಿಭಿನ್ನ ಬಗೆಯ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ಗಳು ಇವತ್ತು ಫ್ಯಾಕ್ಟ್ರಿನಲ್ಲಿ ತಯಾರಾಗಿ ಸೀದಾ ನಮ್ಮ ಗದ್ದೆಗೆ ಬರುವಂತಹ ಎಲ್ಲ ವ್ಯವಸ್ಥೆಗಳು ಆಗಿದೆ. ಇವತ್ತು ಫ್ಯಾಕ್ಟ್ರಿನಲ್ಲಿ ತಯಾರಾಗಿದ್ದು ಫೋನಲ್ಲಿ ಬುಕ್ ಮಾಡಿ ಆನ್ಲೈನಲ್ಲಿ ಏಜೆನ್ಸಿಗಳ ಮುಖಾಂತರ, ಅಮೆಝಾನ್, ಫ್ಲಿಪ್ಕಾರ್ಟ್ಗಳ ಮುಖಾಂತರ ಇವತ್ತು ನಾವು ಎಲ್ಲಿರ್ತೀವಿ ಅಲ್ಲಿಗೆ ಬಂದು ತಲುಪುವಂಥ ವ್ಯವಸ್ಥೆನ ನೋಡಿದ್ವಿ. ಹಾಗೆ ಒಂದು ಈ ಬದಲಾವಣೆಯಿಂದಾಗಿ ಅವನ ಕುಟುಂಬ ಯಾವುದೇ ಉದ್ಯೋಗನೂ ಮಾಡೋಕ್ಕಾಗದೆ, ಯಾವುದೇ ರೀತಿಯ ಬದಲಾವಣೆಯನ್ನು ತಗೊಳ್ಳೋಕ್ಕಾಗದೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿ ತುಂಬ ನರಳಾಡಬೇಕಾದ ಪರಿಸ್ಥಿತಿ ಬರ್ತದೆ. ಹಾಗೆ ಯಾವುದೇ ಒಂದು ಬಿಸ್ನೆಸ್ ಇರಬೇಕಾದ್ರೆ ನಾವು ಒಂದು ಬೈ ಪ್ರಾಡಕ್ಟ್ ಬಿಸ್ನೆಸ್ಸನ್ನು ತಗೊಂಡು ಮತ್ತು ಇವತ್ತಿನ ಈ ಕಾಲಘಟ್ಟಕ್ಕೆ ಏನೇನು ಬದಲಾವಣೆಗಳು ನಡೀತಿದೆ, ಏನೇನು ನಮ್ಮ ನಿರೀಕ್ಷೆಗಳು ಇದೆ, ನಮ್ಮ ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ಎಂಡ್ ಯೂಸರ್ಗಳ ನಿರೀಕ್ಷೆ ಏನಿದೆ, ಮತ್ತು ಮಾರ್ಕೆಟಲ್ಲಿ ಯಾವ ಬದಲಾವಣೆಗಳು ನಡೀತಾ ಇದೆ ಅದನ್ನು ನಾವು ತಿಳ್ಕೊಂಡು ಅಪ್ಡೇಟ್ ಆಗಿಲ್ಲ ಅಂದರೆ ನಾವು ಔಟ್ಡೇಟ್ ಆಗ್ತೀವಿ. ಇದಕ್ಕೆ ನಾವು ತಾಜಾ ಉದಾಹರಣೆ ನೀಡಬೇಕು ಅಂತ ಹೇಳಿದರೆ, ಹಿಂದಿನ ಕಾಲದ ಜಸ್ಟ್ 10-15 ಇಯರ್ಸ್ ಬ್ಯಾಕು ಕೊಡಾಕ್ ಫೋಟೋ ಅಂತ ಹೇಳಿದರೆ ಕೊಡಾಕ್ ಕ್ಯಾಮ್ರಾ, ರೀಲ್ ಅಂತ ಹೇಳಿದರೆ ಕೊಡಾಕ್ ಕ್ಯಾಮ್ರಾ ಅಂತ ನಾವು ಎಲ್ಲಂದಲ್ಲಿ ನೋಡ್ತಾ ಇದ್ವಿ. ಯಾವುದೇ ಫೋಟೋ ಸ್ಟುಡಿಯೋದಲ್ಲಿ ಹೋದರೆ ಕೊಡಾಕ್ ಕ್ಯಾಮ್ರಾಗಳ ರೀಲನ್ನು ಸ್ಟೋರ್ ಮಾಡಿ ಇಡ್ತಿರ್ತಕ್ಕಂಥದ್ದು ನಾವು ನೋಡ್ಬೋದು. ಇವತ್ತು ನಾವು ಯಾವುದೇ ಕೊಡಾಕ್ ಅನ್ನೋ ಶಬ್ದವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದರೆ ಇವತ್ತು ಅಪ್ಡೇಟ್ ಆದಂತಹ ತಂತ್ರಜ್ಞಾನಕ್ಕೆ ಅವರು ಒಗ್ಕೊಳ್ಳಲಿಲ್ಲ. ಹಾಗಾಗಿ ಇವತ್ತು ಔಟ್ಡೇಟ್ ಆಗಿ ಇವತ್ತು ಯಾವುದೇ ಒಂದು ಇದರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಜೆರಾಕ್ಸ್ ಮೆಷಿನ್ ಕೂಡ ಹಿಂದೆ ಜೆರಾಕ್ಸ್ ಅಂತ ಮಾತ್ರ ಬರ್ತಾಯಿತ್ತು. ಇವತ್ತು ಬದಲಾದಂತಹ ಪರಿಸ್ಥಿತಿನಲ್ಲಿ ಇವತ್ತು ಜೆರಾಕ್ಸ್ ಮೆಷಿನನ್ನು ನೀವೆಲ್ಲೂ ನೋಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ನಾವು ಮಾಡ್ತಿರುವ ಯಾವುದೇ ವ್ಯಾಪಾರ ವ್ಯವಹಾರ ಅಥವಾ ಸೇವೆಯ ಕಾರ್ಯಕ್ಷೇತ್ರ ಇರ್ಬೋದು ಅಥವಾ ಕೃಷಿನೇ ಇರ್ಬೋದು, ಇವತ್ತಿನ ಕೃಷಿ ತಕ್ಕಾಗಿ ಇವತ್ತು ಸಾಕಷ್ಟು ಬದಲಾವಣೆಗಳು ಬಂದಿದೆ. ಇವತ್ತು ಕೃಷಿ ಕೂಡ ಇವತ್ತು ಸಾಕಷ್ಟು ಮುಂದುವರೆದಿದೆ. ಯಾವುದೇ ಕಾರ್ಯಕ್ಷೇತ್ರ ಇರಲಿ, ಕಾಲಕ್ಕೆ ತಕ್ಕಾಗಿ ನಾವು ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದರೆ ಆ ಕ್ಷೇತ್ರದಿಂದ ನಾವು ಔಟ್ಡೇಟ್ ಆಗ್ತೀವಿ. ಬದಲಾವಣೆ ಜಗದ ನಿಯಮ, ಅದನ್ನು ಫಾಲೋ ಮಾಡಿ ಎಲ್ಲರೂ ಮುಂದುವರಿಯೋಣ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ನೀವು ಅಪ್ಡೇಟ್ ಆಗಿ ಔಟ್ಡೇಟ್ ಆಗದಿರಿ. ನಮಸ್ಕಾರ.